ನಮಸ್ಕಾರ. ನನಗೆ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಕ್ವಶನ್ಸ್ ಕೇಳಿದರು. ಸರ್, ಬ್ಲೌಸಲ್ಲಿ ಬ್ಯಾಕು ನೆಕ್ಕನ್ನು ಹೇಗೆ ಐರನ್ ಮಾಡ್ಕೋಬೇಕು, ನೆಕ್ ವಿಡ್ತನ್ನು ಹೆಂಗೆ ತೊಗೊತೀವಿ ಮತ್ತು ನೆಕ್ ಬ್ರಾಡನ್ನು ಹೆಂಗೆ ತೊಗೊತೀವಿ ದಯವಿಟ್ಟು ತೋರಿಸ್ಕೊಡಿ ಅಂತ. ನಾನು ಇವತ್ತು ನಿಮ್ಗೊಂದು ಸ್ಯಾಂಪಲ್ ಕಟ್ ಮಾಡಿ ತೋರಿಸ್ತೀನಿ, ಐರನ್ ಮಾಡಿ ಮತ್ತು ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಫಸ್ಟು ನಾನೊಂದು ನಿಮಗೆ ಮೈಕ್ರೋ ಡಾಟ್ ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಇದು 70 GSM ಮೈಕ್ರೋ ಡಾಟ್ ಕ್ಯಾನ್ವಾಸು. ಇದನ್ನು ಈ ಥರ ಫ್ರಂಟ್ ಮತ್ತು ಬ್ಯಾಕ್ ಐರನ್ ಮಾಡ್ಕೊಳ್ಳಿ. ಯಾಕೆ ಈ ಥರ ಐರನ್ ಮಾಡ್ತೀವಿ ಅಂದರೆ ನಿಮಗೆ ನೆಕ್ ಮಾರ್ಕಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಐರನ್ ಮಾಡಿಕೊಂಡ್ರೆ ಮಾರ್ಕಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಬ್ಯಾಕ್ ನೆಕ್ ಕಟ್ ಮಾಡ್ತಿದ್ದೀನಿ ನಾನು. ನೆಕ್ ವಿಡ್ತು 2.5 ಇಂಚ್ ಇದೆ. ಬ್ಯಾಕ್ ಡಿಪ್ಪು 10 + 10.5 ತೊಗೊಳ್ಳಿ ಮತ್ತು 2.5 ತೊಗೊಂಡು ಒಂದು ಬಾಕ್ಸ್ ಹಾಕ್ಕೊಳ್ಳಿ. ನೆಕ್ ಬ್ರಾಡು 3.75 ತೊಗೊಂಡಿದ್ದೀನಿ. ಇದೇ ನೆಕ್ ಬ್ರಾಡ್ ಅಂತ ಕರಿತೀವಿ ಇದಕ್ಕೆ. ಓಕೆ, ನೆಕ್ ಬ್ರಾಡ್ ಅಂದರೆ ಇದು ಯೂಶ್ವಲಿ 3 ಇಂಚು, 3.25, 3.5, 3.75 ಬರುತ್ತೆ ನೆಕ್ ಬ್ರಾಡು. ಈಗ ನಾನೊಂದು ಸಿಂಪಲ್ ನೆಕ್ ಶೇಪ್ ಹಾಕ್ಕೊಡ್ತೀನಿ. ಈ ಥರ ಇದು ವೇರಿಯೇಷನ್ ಆಫ್ ಲೀಫ್ ನೆಕ್ ಅಂತ ಕರಿತೀವಿ. ಓಕೆ, ಈ ಥರ ಕರೆಕ್ಟಾಗಿ ಲೀಫ್ ಶೇಪಲ್ಲಿ ಒಂದು ಮಾಡ್ಕೊಳ್ಳಿ. ನಾನೀಗ 1 ಇಂಚ್ ಬಿಟ್ಟು ಇದು ಕಟ್ ಮಾಡ್ಕೊತಿದ್ದೀನಿ. ಈಗ ಮೈನ್ ನೆಕ್ ಶೇಪ್ ಕಟ್ ಮಾಡ್ತಾಯಿದ್ದೀನಿ ನಾನು. ಮೇನ್ ನೆಕ್ ಶೇಪ್ ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಒಂದು 3/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದು ಸ್ಟ್ಯಾಂಡರ್ಡಾಗಿ ಎಲ್ಲ ನೆಕ್ಸ್ ಈ ಥರ ಮಾಡ್ಕೋಬೇಕು ನೀವು. ನೆಕ್ ವಿಡ್ತ್ ಮತ್ತು ನೆಕ್ ಬ್ರಾಡ್ ಕರೆಕ್ಟಾಗಿ ತೊಗೊಳ್ಳಿ. ನೋಡಿ, ಈಗ ನಿಮಗೆ ನೆಕ್ ಬ್ರಾಡನ್ನು ಮೆನ್ಷನ್ ಮಾಡ್ಕೊಳ್ಳಿ. 3.75 ಇದೆ. ಬರ್ಕೊಳ್ಳಿ. ಈ ಥರ ನೆಕ್ ವಿಡ್ತು 2.5 ಇಂಚ್ ಇದೆ. ಎರಡು ಕಡೆ ಬರ್ಕೋಬೇಕು. 3.75, 2.5 ಇಂಚ್ ಅಂತ. ಇದು ಕಾಮನ್ನು, ಎಲ್ಲ ನೆಕ್ಸ್ಟ್ ಈ ಥರ ಫಿಕ್ಸಾಗಿ ಬರ್ಕೋಬೇಕು. ಓಕೆ, ನಿಮ್ಗೆ ಕಾಣಿಸ್ತಿದೆ. ಇದೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ನೆಕ್ಸ್ ಅಂತ. ಈಗ ನಾನು ಇದನ್ನು ನೆಕ್ ಐರನ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಫಸ್ಟು ರಿಮೈನಿಂಗ್ ಲೈನಿಂಗ್ ಕ್ಲಾತ್ ತೊಗೊಳ್ಳಿ. ಬ್ಲೌಸಲ್ಲಿ ಕಟಿಂಗ್ ಆದಮೇಲೆ ಬಟ್ಟೆ ಮಿಕ್ಕಿರುತ್ತಲ್ಲ ಲೈನಿಂಗ್ ಕ್ಲಾತ್, ಅದಲ್ಲಿ ತೊಗೊಳ್ಳಿ. ಈಗ ನಾನು ನೆಕ್ಕನ್ನು ಐರನ್ ಮಾಡ್ತೀನಿ. ಫಸ್ಟು ಮೇಲೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ, ಸೆಂಟ್ರ್ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ ವಿಡ್ತಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 2.5 ಇಂಚ್, 2.5 ಇಂಚ್ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದು ಬ್ರಾಡು 3.75 ಇದೆ ನೋಡಿ. ಇದೇ ನೆಕ್ ಬ್ರಾಡು. ಈ ಥರ 3.75 ಮಾರ್ಕ್ ಮಾಡ್ಕೋಬೇಕು. ಒಂದು ಲೈನ್ ಹಾಕ್ಕೊಳ್ಳಿ ಸ್ಟ್ರೈಟಾಗೆ. ಕರೆಕ್ಟಾಗಿ ಕ್ಯಾನ್ವಾಸನ್ನು ಆ ನೆಕ್ ವಿಡ್ತ್ ಮೇಲೆ 2.5 ಇಂಚ್ ಇದೆ ನೋಡಿ, ಅಲ್ಲಿಗೆ ಇಟ್ಕೊಳ್ಳಿ. ಮತ್ತು ಈ 3.75 ಇದೆಲ್ಲ ಅಲ್ಲಿಗೆ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಳ್ಳಿ. ಈ ಥರ ನಿಮ್ಗೆ ಯಾವುದೇ ಕಾರಣಕ್ಕೂ ಒಂದು ಪಾಯಿಂಟ್ ಕೂಡ ಮಿಸ್ ಆಗೋಲ್ಲ. ಈ ಥರ ನೀವು ಮಾರ್ಕ್ ಮಾಡೋದ್ರಿಂದ ನೆಕ್ಕು ಹೇಗಿದೆ ಹಾಗೆ ಕಟ್ಟಿಂಗ್ ಕರ ಬರುತ್ತೆ. ಎಲ್ಲ ಬ್ಲೌಸಲ್ಲಿ ನೆಕ್ಸನ್ನು ಹೀಗೆ ಮಾಡ್ಕೋಬೇಕು ಕಂಪಲ್ಸರಿ. ದಿಸ್ ಇಸ್ ದ ರೈಟ್ ವೇ. ನಿಮಗೆ ಶೇಪ್ ಹೇಗಿದೆಯೋ ಹಾಗೆ ಕರೆಕ್ಟಾಗಿ ಕೂತ್ಕೊಂಡೋಗುತ್ತೆ. ಈ ಥರ ನೀಟಾಗಿ ಐರನ್ ಮಾಡ್ಕೊಳ್ಳಿ. ಕ್ಯಾನ್ವಾಸನ್ನು ಐರನ್ ಮಾಡ್ಕೊಳ್ಳಿ ನೀಟಾಗೆ. ಮತ್ತು ಉಲ್ಟಾ ಕಡೆ ಒಂದ್ಸಲ ಐರನ್ ಮಾಡ್ಕೊಳ್ಳಿ. ಓಕೆ, ಈಗ ನಿಮಗೆ ಕ್ಯಾನ್ವಾಸ್ ಐರನಿಂಗ್ ಆಯಿತು.